ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಇರ್ತಾನೆ. ಹಾಗೆ ಈಗ ಕೂಡ ಬೇಕೆಂದೇ ಅವನ ಮೂತಿಗೆ ಮಜ್ಜಿಗೆ ಅಂಟುವಂತೆ ಕುಡಿದು ಊಟ ಮುಗಿಸಿದ್ದ. ನಂದು ಊಟ ಆಯ್ತು ಮಂಡೋದ್ರಿ, ನೀನು ಊಟ ಮುಗಿಸಿ ಬೇಗ ಬಾ, ಕೆಲಸ ಇದೆ ಎಂದ. ಸರಿ ಎನ್ನುವಂತೆ ತಲೆ ಆಡಿಸಿದವಳ ಕಣ್ಣಿಗೆ ಅವನ ತುಟಿ ಹಾಗೂ ಟ್ರಿಮ್ ಮಾಡಿದ್ದ ಮೀಸೆಗೆ ಮಜ್ಜಿಗೆಯ ಬೆಣ್ಣೆ ಅಂಟಿರುವುದು ಕಂಡಿತ್ತು. ಕಣ್ಣಿಗೆ ಬಿದ್ದಿದ್ದು ಹೇಳದೇ ಇದ್ರೆ ತಪ್ಪಾಗುತ್ತೆ ಎಂದು, ಸರ್, ನಿಮ್ಮ ಮೂತಿಗೆಲ್ಲ ಮಜ್ಜಿಗೆಯ ಬೆಣ್ಣೆ ಮೆತ್ಕೊಂಡಿದೆ ಎಂದಳು. ಹೌದಾ, ಎಲ್ಲಿ ಎಂದು ನಟಿಸೋಕೆ ಶುರು ಮಾಡ್ದ. ತುಟಿ ಎಡಕ್ಕೆ, ಇನ್ನೂ ಸ್ವಲ್ಪ ಮೇಲೆ, ಸ್ವಲ್ಪ ಕೆಳಗಡೆ ಎಂದು ವಿವರಿಸುತ್ತಿದ್ದಾಳೆ. ಅವನ ಬಯಕೆ ಅವಳ ಕೈಯಿಂದಲೇ ಒರೆಸ್ಕೊಳ್ಬೇಕಾಗಿದೆ. ಅದನ್ನು ಅರಿಯದೆ ಹೇಳುವಷ್ಟು ಹೇಳಿ, ಮೊಬೈಲ್ ಕ್ಯಾಮ್ರಾ ತೆರೆದು ನೋಡಿಕೊಂಡು ಒರೆಸ್ಕೊಳ್ಳಿ ಎಂದು ಸಲಹೆ ಕೊಟ್ಟಾಗ, ಅದರ ಅವಶ್ಯಕತೆ ಇಲ್ಲ ಮಂಡೋದ್ರಿ ಎನ್ನುತ್ತಾ ಅವಳ ಕಡೆಗೆ ಎದ್ದು ನಿಂತ. ಸರಿ, ನಾನು ಊಟ ಮಾಡಿ ಬರ್ತೀನಿ ಎಂದು ಹೊರಟವಳ ಕೈ ಹಿಡಿದೆಳೆದ. ಬಿಡಿ ಸರ್, ಏನಿದಲ್ಲ, ನಿಮ್ಗೆ ಈಗಾಗಲೇ ಹೇಳಿದ್ದೀನಿ ನನಗಿದೆಲ್ಲ ಇಷ್ಟ ಆಗಲ್ಲ ಅಂತ. ನನ್ನ ಜೊತೆಗೆ ಇದೆಲ್ಲ ಇಟ್ಕೋಬೇಡಿ, ನಾನು ಆ ರೀತಿ ಹುಡುಗಿ ಅಲ್ಲ ಎಂದು ಬಾಯಿ ಬಡ್ಕೊಳ್ತಿದ್ರು. ಅವೆಲ್ಲ ಗಾಳಿಗೆ ತೂರುತ್ತಾ ಅವಳ ಸೆರಗಲ್ಲೇ ಮೂತಿ ಒರೆಸ್ಕೊಂಡಿದ್ದ ವಿರಾಜ್ ಮುಜುಗರದಿಂದ ನೆಲ ನೋಡುತ್ತಾ ನಿಂತು ಬಿಟ್ಟಿದ್ದಳು. ಹಾಗೆ ಸೆರಗು ಬಿಟ್ಟವನು, ಪಾಪ ಕಾಸ್ಟ್ಲಿ ಸೀರೆ ಹಾಳಾಯಿತು ಅಂತ ಬೇಜಾರ ಮಂಡೋದ್ರಿ. ನೆಕ್ಸ್ಟ್ ತಿಂಗಳು ಸಂಬಳ ಬಂದಾಗ ಹೊಸ ಸೀರೆ ತಗೋ. ಅದೇ ಗಾಂಧಿ ಬಜಾರ್ ಹತ್ರ ಒಂದು ತಗೊಂಡ್ರೆ 2 ಫ್ರೀ ಕೊಡ್ತಾರಲ್ಲ ನಿಮ್ಮಂಥವ್ರಿಗಾಗಿ ಎಂದು ಹಂಗಿಸಿದಾಗ ಬೇಸರದಲ್ಲೇ ಅಳುಮುಖ ಮಾಡಿ ಅಲ್ಲಿಂದ ಹೋಗಿದ್ಲು. ಅವನ ಜೊತೆಗೆ ಹೆಚ್ಚು ಮಾತಾಡಿದ್ರೆ ಮತ್ತಷ್ಟು ಕುಚೇಷ್ಟೆ ಮಾಡ್ತಾನೆ ಎಂದು. ಅವನ ಪ್ರತಿಯೊಂದು ಕಾಟವನ್ನು ಹಲ್ಲು ಕಚ್ಕೊಂಡು ತಡೆದಿದ್ದವಳಿಗೆ ಅಪ್ಪನ ಕಡೆಯಿಂದ ಕರೆ ಬಂತು. ಮಗಳೇ, ಊರಿಗೆ ಹೊರಟೆ ಎಂದು. ಅವರನ್ನು ಪ್ರತಿ ಬಾರಿ ಜೊತೆಯಲ್ಲೇ ಕರ್ಕೊಂಡು ಹೋಗ್ತಿದ್ದವಳಿಗೆ ಬಸ್ ಸ್ಟಾಪ್ ತನಕವಾದರೂ ಡ್ರಾಪ್ ನೀಡಬೇಕೆನ್ನೋ ಬಯಕೆ. ಆದರೆ ಈ ರಾಕ್ಷಸ ಬಿಡ್ತಾನಾ? ಅಪ್ಪ, ಆಫೀಸಲ್ಲಿ ಸ್ವಲ್ಪ ಜಾಸ್ತಿ ಕೆಲಸ ಇತ್ತು, ಅದಕ್ಕೆ ತಡ ಆಯಿತು. ನೀವೆಲ್ಲಿದ್ದೀರಾ ಅಪ್ಪ ಎಂದು ಕೇಳುವಾಗ 9 ಗಂಟೆ ಆಯಿತು, ಇನ್ನೂ ಕೆಲಸದಲ್ಲೇ ಇದೆಯಲ್ವಾ ಅಂತ ಕಾಲ್ ಮಾಡಿದೆ ಮಗಳೇ. ಆರಾಮಾಗಿ ಮನೆಗೆ ಬಾ, ನನಗೆ 10 ಗಂಟೆಗೆ ಬಸ್ ಇದೆ, ಹೋಗಿ ಬರ್ತೀನಿ ಎಂದರು. ಅಪ್ಪ, ಯಾರು ಬರ್ತಿದ್ದಾರೆ ನಿಮ್ಮ ಜೊತೆಗೆ ಎಂದು ಕೇಳಿದಾಗ, ಯಾರೋ ಸ್ನೇಹಿತನ ಹೆಸರು ಹೇಳಿ ಆತನಿದ್ದಾನೆ ಜೊತೆಗೆ ಎಂದು ಸುಳ್ಳು ಹೇಳಿದರು ರಮಣಕಾಂತ್. ಒಬ್ಬನೇ ಎಂದರೆ ಆಕೆಯ ಮನಸ್ಸು ಒಪ್ಪದೆಂದು. ಅವರಿಗೆ ಮೊಬೈಲ್ ಕೊಡಿ, ನಾನು ಮಾತಾಡ್ತೀನಿ ಎಂದಳು. ಆದರೆ ಅವರು ಊಟ ಮಾಡೋಕ್ಕೆ ಹೋಟೆಲ್ಗೆ ಹೋಗಿದ್ದಾರೆ, ಬಂದ ನಂತರ ಕರೆ ಮಾಡಿಸ್ತೀನಿ ಎಂದು ಸುಳ್ಳು ಹೇಳಿ ಕರೆ ಕಟ್ ಮಾಡಿದ್ರು. ಮೊದಲ ಬಾರಿ ಅಪ್ಪನಿಗೆ ಸಾಥ್ ಕೊಡಲಾಗಲಿಲ್ಲ ಅಂತ ತುಂಬ ಬೇಜಾರಾಯಿತು ಅವಳಿಗೆ. ಮೊಬೈಲ್ ಎತ್ತಿಟ್ಟುಕೊಂಡು, ರಾಯರೇ, ಅಪ್ಪನನ್ನು ಜೋಪಾನ ಮಾಡಿ ಎಂದು ರಾಯರಿಗೊಪ್ಪಿಸುವಾಗ, ಡಾರ್ಲೋ ಶಲ್ವಿ ಎನ್ನುತ್ತಾ ಪಿಸುಗುಟ್ಟಿದ ವಿರಾಜ್ ಅವಳ ಕಿವಿಯಲ್ಲಿ. ತಕ್ಷಣ ಅವನಿಂದ ದೂರ ಸರಿದು ಪಬ್ಬಿನ ಕಡೆಗೆ ಪಯಣ ಬೆಳೆಸಿದಳು. ಡ್ರೈವರ್ಗೂ ರಜೆ ಕೊಟ್ಟು ತಾನೇ ಡ್ರೈವ್ ಮಾಡಿಕೊಂಡು ಡ್ರೀಮ್ ನೈಟ್ ಪಬ್ಬಿನ ಮುಂದೆ ಗಾಡಿ ನಿಲ್ಲಿಸಿದ. ಅವಳ ಎದೆಯಲ್ಲಿ ಭಯಂಕರ ಭೀತಿ. ಆತನೇನಾದರೂ ಮಾಡಿದರೆ ತನ್ನಲ್ಲೇ ಪ್ರಶ್ನೆ ಮಾಡಿಕೊಂಡ್ಳು. ಆದರೂ ಯಾವುದೋ ಒಂದು ಮೂಲೆಯಲ್ಲಿ ಆ ಥರ ನಡತೆಗೆಟ್ಟವನಲ್ಲ ಅನಿಸಿತ್ತು. ಅಷ್ಟೊಂದು ನಂಬಿಕೆ ಯಾಕೆ ಹುಡುಗಿಗೆ? ಕಾರ್ ಪಾರ್ಕಿಂಗ್ ಮಾಡಿ ಆಯ್ತೆ, ಇಳಿ, ನಿಂಗೆ ಯಾರು ಆರತಿ ತಟ್ಟೆ ತಂದು ಕೆಳಗಿಳಿ ಅನ್ನಲ್ಲ ಎಂದ. ಸರ್, ನನಗೆ ಈ ಪಬ್ಬೆಲ್ಲ ಆಗೋದಿಲ್ಲ, ಇದಕ್ಕೆಲ್ಲ ಭೇಟಿ ನೀಡಿ ಅಭ್ಯಾಸನೂ ಇಲ್ಲ. ದಯಮಾಡಿ ನೀವೊಬ್ಬರೇ ಒಳಗೆ ಹೋಗಿ, ನಾನು ಬೇಕಿದ್ರೆ ಇಲ್ಲೇ ಇರ್ತೀನಿ, ನೀವು ಒಳಗಡೆ ಎಲ್ಲ ಮುಗಿಸ್ಕೊಂಡು ನಂತರ ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ ಎಂದಳು. ಇನ್ನು ಕಾರಿಂದ ಇಳಿದಿಲ್ಲ ಹುಡುಗಿ. ನಿಂಗೆ ಪಬ್ಬೆಲ್ಲ ಹೊಸದ ಮಂಡೋದ್ರಿ ತೀರಾ ಶಾಂತ ಧ್ವನಿಯಲ್ಲಿ ಕೇಳಿದಾಗ ತಲೆ ಆಡಿಸಿದ್ಲು ಹೌದೆನ್ನುತ್ತಾ. ಹಾಗಾದರೆ ಪರಿಚಯ ಮಾಡ್ಕೊಳ್ಳುವಂತೆ, ಇಳಿಯೇ ಎಂದ. ಆಕೆ ಆಗೋದಿಲ್ಲ ಎನ್ನುವಂತೆ ಕೂತಿದ್ದಾಗ ತಾನೇ ಕೈ ಎಳೆದು ಕೆಳಗಿಳಿಸಿದ. ಸರ್, ಪ್ಲೀಸ್, ನನಗೆ ಹೆದರಿಕೆ ಆಗ್ತಿದೆ, ದಯಮಾಡಿ ಇಲ್ಲೇ ಇರ್ತೀನಿ, ನೀವು ಹೋಗಿ ಎಂದು ಕೇಳ್ಕೊಳ್ಳುವಾಗ, ಅದೇನೋ ದೊಡ್ಡ ಪಾಠ ಒಪ್ಪಿಸ್ತೀಯಲ್ಲೇ, ಅದನ್ನು ಒಳಗಡೆ ಒಪ್ಪಿಸುವಂತೆ ಬಾ, ಬೇಜಾನ್ ಸ್ಟೂಡೆಂಟ್ಸ್ ಸಿಗ್ತಾರೆ ಎಂದು ಎಳೆದುಕೊಂಡು ಒಳಗಡೆ ನಡೆದ. ಒಳಗಡೆ ಬಣ್ಣ ಬಣ್ಣದ ಆಧುನಿಕ ತಂತ್ರಜ್ಞಾನ ಬೆಳೆಸಿದ ಕೃತಕ ಬೆಳಕುಗಳು ಕಣ್ಣಿಗೆ ಕುಕ್ಕುವಂತಿತ್ತು. ಆ ಬಣ್ಣದ ಬೆಳಕಿನ ಮಧ್ಯದಲ್ಲಿ ಕುಡಿದು ಅರಿವೇ ಇಲ್ಲದಂತೆ ಕುಣಿಯುತ್ತಿದ್ದ ಹುಡುಗ ಹುಡುಗಿಯರು ಮೈಮೇಲೆ ತುಂಡು ಬಟ್ಟೆಗಳನ್ನು ಧರಿಸಿ ಮೈಗಂಟಿಕೊಂಡು ಬೇಕಾದ ರೀತಿಯಲ್ಲಿ ಮೈಮರೆತು ಮುಂದುವರೆದಿದ್ದಾರೆ. ಕಿವಿಗೆ ಕರ್ಕಶವೆನಿಸುವ ಡ್ಯಾನ್ಸ್ ನಂಬರ್ಗಳ ಮಧ್ಯೆ ಯಾರ ಧ್ವನಿಯೂ ಕೇಳಿಸದು. ಸರ್, ನನಗೆ ಹಿಂಸೆ ಆಗ್ತಿದೆ ಎಂದು ಕೂಗಿ ಹೇಳ್ತಿದ್ದಾಳೆ. ಈತ ಪೆಗ್ ಮೇಲೆ ಪೆಗ್ ಇಳಿಸಲು ಕುಳಿತ. ಮಂಡೋದ್ರಿ,
ನನಗೆ ದಿನಕ್ಕೊಂದು ಪಬ್ಬಿಗೆ ವಿಸಿಟ್ ಕೊಡಲಿಲ್ಲ ಅಂದರೆ ನಿದ್ದೆನೇ ಬರಲ್ಲ. ಹಾಗೆ ಪ್ರತಿ ಪಬ್ಬಲ್ಲೂ ಒಂದಲ್ಲ ಒಂದು ಹುಡುಗಿ ಜೊತೆ ಡ್ಯಾನ್ಸ್ ಮಾಡಿ ಏನುತ್ತಾ ಅವಳ ಮೊಗದ ಬಳಿ ಬಾಗಿ ಸಾಕೆನಿಸುವಷ್ಟು ಕಿಸ್ ಮಾಡಿಲ್ಲ ಅಂದರೆ ತೃಪ್ತಿನೇ ಆಗಲ್ಲ ಎಂದಾಗ, ನೀವೇನು ಬೇಕಾದರೂ ಮಾಡ್ಕೊಳ್ಳಿ, ನಾನು ಹೊರಗಡೆ ಇರ್ತೀನಿ ಎಂದು ಹೊರಟವಳ ಸೆರೆಗಿಡಿದ ಹುಡುಗಿಗೆ ಜೀವವೇ ಬಾಯಿಗೆ ಬಂದಂತಾಯಿತು. ಒಂದು ಕ್ಷಣ, ಸರ್ ಬಿಡಿ ಸರ್, ನಿಮ್ಮ ಹದ್ ಮೀರ್ತಾ ಇದ್ದೀರಾ ನೀವು ಎಂದಳು ಸಿಡುಕುತ್ತಾ. ನಾನೇನಾದರೂ ನೀನು ಕುಡಿ ಅನ್ನ, ನೀನು ಕಿಸ್ ಮಾಡು ಅನ್ನ. ಸುಮ್ಮನೆ ಕೋಪ ತರಿಸಿ ಇವತ್ತಿನ ಡಿನ್ನರ್ ನೀನಾಗಬೇಡ. ಬಾಯಿ ಮುಚ್ಕೊಂಡು ಕೂತ್ಕೋ. ಹದ್ದು ಇನ್ನೂ ಮೀರಿಲ್ಲ. ಮೀರಿದ್ರೆ ಏನು ಮಾಡ್ತೀನೋ ನನಗೂ ಗೊತ್ತಿಲ್ಲ. ಕೋಪದಲ್ಲಿ ಏನಾದರೂ ಆದರೆ ಆಮೇಲೆ ನಾನು ಹೊಣೆಯಲ್ಲ. ನನ್ನ ವಿರುದ್ಧ ಹೋರಾಡಲು ನಿನ್ನ ಕೈಯಿಂದ ಆಗೋದೂ ಇಲ್ಲ ಎಂದ ಹೆದರುತ್ತಾ ಕುಳಿತಳು. ಒಂದಾದ್ಮೇಲೆ ಒಂದು ಪೆಗ್ ಇಳಿಸುತ್ತಿದ್ದಾನೆ. ಈಕೆ ನೋಡ್ತಾ ಭಯದಲ್ಲಿ ಎದುರಿಗೆ ಕೂತಿದ್ದಾಳೆ. ನೀನು ಕೂಡ ಕುಡಿಯೇ? ಹರಿ ನನಗೆ ಕಂಪ್ನಿ ಕೊಡ್ತಿದ್ದ. ಕಂಪ್ನಿ ಇದ್ರೆ ಇನ್ನೂ ಒಳ್ಳೆ ಮೂಡ್ ಬರುತ್ತೆ ಎಂದವನಿಗೆ ಕೊಂಚವೇ ನಶೆ ಇರ್ತಿದೆ. ನಾನು ಹರೀಶ್ ಅವರಲ್ಲ ಸರ್, ಐಸಿರಿ. ನಾನು ನಿಮ್ಮ ಅಸಿಸ್ಟೆಂಟ್ ಅಷ್ಟೇ. ಈ ಥರದಕ್ಕೆ ಸಪೋರ್ಟ್ ಮಾಡೋ ಪಾರ್ಟ್ನರ್ ಅಲ್ಲ. ನೀವು ಎಷ್ಟು ಬೇಕೋ ಕುಡೀರಿ, ನನ್ನ ಕರಿಬೇಡಿ. ದಯಮಾಡಿ ಇಲ್ಲಿಂದ ಬೇಗ ಹೋಗೋಣ ಸರ್ ಎಂದು ಪಬ್ಬನ್ನೇ ದಿಟ್ಟಿಸುತ್ತಾ ಕೂತಳು. ಅವಳನ್ನೇ ಗುರಾಯಿಸುತ್ತಾ ಪೆಗ್ಗಿಳಿಸಿದ. ಸಾಕೆನಿಸಿದ ನಂತರ, ನಾನು ಎಷ್ಟು ಬೇಕಾದ್ರೂ ಕುಡಿಬಹುದು ಅಂದೆ ಅಲ್ವಾ? ಕುಡ್ದಾಯ್ತು, ಈಗ ಮಲಗಿಸುವಂತೆ ಬಾ ಎಂದು ಕೈ ಹಿಡಿದೆಳೆದ. ಸರ್ ನೀವು ಹೋಗಿ ಮಲಗಿ, ಈ ಸಮಯದಲ್ಲಿ ನಿಮ್ಮ ಜೊತೆಗೆ ರೂಮಿಗೆ ಬರೋದು ಸರಿ ಕಾಣಿಸ್ತಿಲ್ಲ ಎಂದು ದೂರ ತಳ್ಳುತ್ತಾ ಹೇಳಲು, ನೀನು ನಡ್ಕೊಂಡು ಬರೋದನ್ನು ಬೇಡ ಮಂಡೋದ್ರಿ, ನಾನೇ ಹೊಟ್ಕೊಂಡು ಹೋಗ್ತೀನಿ. ನನ್ನ ಖುಷಿ ಪಡಿಸು ನಿನ್ನನ್ನು ನಡೆಸ್ಕೊಂಡು ಕರ್ಕೊಂಡು ಹೋಗೋದ? ಶಾಂತಂ ಪಾಪಂ, ಹೂವಿನ ರೀತಿ ಎತ್ಕೊಂಡು ಹೋಗ್ತೀನಿ ಎನ್ನುತ್ತಾ ಅವಳನ್ನು ತೋಳಲೆತ್ತುಕೊಂಡ. ಬಿಡಿ ಸರ್, ಏನು ಮಾಡ್ತಾ ಇದ್ದೀರಾ ಸರ್? ನಂದೇ ತಪ್ಪು. ಕುಡಿದೇ ಇದ್ದಾಗೆ ನೀವು ನೆಟ್ಟಿಗಿರಲ್ಲ, ಇನ್ನು ಕುಡಿದಾಗೆ ಇರ್ತೀರಾ, ಬಿಟ್ಬಿಡಿ ನನ್ನ ಎಂದು ಕಾಲು ಬಡಿಯುತ್ತಲೇ ಇದ್ಲು ಸಿರಿ. ಅವಳ ಧ್ವನಿ ಕೇಳಿ ಯಾರು ಸಹಾಯಕ್ಕೆ ಬರ್ತಾರೆ? ಅದಲ್ಲದೆ ಗೊತ್ತಿದ್ದು ಬಂದಿದ್ದು ಅವಳದೇ ತಪ್ಪು. ಹೇಳೋದೇ ಮರ್ತಿದ್ದ ನೋಡು. ನನಗೆ ಪ್ರತಿ ರಾತ್ರಿ ಒಬ್ಬರ ಜೊತೆ ಬೆಡ್ ಶೇರ್ ಮಾಡಿ ಅಭ್ಯಾಸ ಇಲ್ಲ. ಆದರೆ ನಿನ್ನ ಬ್ಯೂಟಿ ಇದೆಯಲ್ಲ, ಒಂಥರ ಕಿಕ್ ಕೊಡ್ತಿದೆ. ಇವತ್ತು ಬೆಡ್ ಎಕ್ಸ್ಪೀರಿಯನ್ಸ್ ಕೂಡ ಆಡೋಕ್ಕೆ ಮನಸ್ಸಾಗಿದೆ. ನನ್ನಂಥ ಹೈ ಕ್ಲಾಸ್ ಗಂಡು ನಿನ್ನಂಥ ಮಿಡಲ್ ಕ್ಲಾಸ್ನ ಮುಟ್ತಾನೆ ಅಂತ ಖುಷಿ ಪಡು. ನನಗಂತೂ ಫಸ್ಟ್ ಟೈಮ್. ಇನ್ನಿಂದು ನೀನು ಬಿಡು, ಕೆಸರಲ್ಲಿದ್ರು ಫ್ಲೆಶ್ ಲೋಟಸ್. ಐ ವಾಂಟ್ ಯು ಟು ನೈಟ್ ಬೇಬಿ ಎನ್ನುತ್ತಾ ಒಂದು ರೂಮ್ಗೆ ತಂದು ಅವಳನ್ನು ಬೆಡ್ ಮೇಲೆ ಹಾಕಿದ. ಅವನು ಬೆಡ್ ಮೇಲೆ ದಬ್ಬಿದ ಕೂಡಲೇ ಆಕೆಗೆ ಪ್ರಜ್ಞೆ ತಪ್ಪಿತ್ತು. ಡೋರ್ ಲಾಕ್ ಮಾಡಿ ಬರ್ತೀನಿ ಇರು ಬೇಬಿ ಎಂದು ಓಲಾಡುತ್ತಲೇ ಬಾಗಿಲಾಕಿ ಬಂದನು. ಮಲಗಿದ್ದವಳ ಮೇಲಿದ್ದ ಸೆರಗು ಅವಳ ಬರಿದಾದ ನಡುವನ್ನು ಸೆಳೆಯುವಂತೆ ಸರಿದಿತ್ತು. ಪ್ರಜ್ಞಾಹೀನಳಾಗಿದ್ದ ಹುಡುಗಿಗೆ ತನ್ನ ದೇಹದ ಮೇಲಿನ ಸೀರೆ ಏನಾಗಿದೆ ಎಂದು ಹೇಗೆ ತಿಳಿಯುತ್ತೆ? ಯಾವ ಹೆಣ್ಣಿನ ದೇಹ ಮುಟ್ಟುವ ಬಯಕೆ ಮಾಡಿರಲಿಲ್ಲ ವಿರಾಜ್. ಹಿಂದೇಕೋ ಅವನ ಮಿತಿ ಮೀರಿ ಸಿರಿಯ ದೇಹ ಸಿರಿಯನ್ನು ಸವಿಯುವ ಮಾತಾಡಿದ್ದ. ಮುಂದೆ ಕತೆ ಇಷ್ಟವಾಗ್ತಿದ್ಯಾ ಇಲ್ವಾ? ನನಗೆ ನಿಮ್ಮೆಲ್ಲರ ಒಪಿನಿಯನ್ ತುಂಬ ಇಂಪಾರ್ಟೆಂಟ್. ವಿರಾಜ್ ಕ್ಯಾರೆಕ್ಟರ್ ಹಾಗೆ ಇದೆ. ಅವನು ಬೇರೆ ಹೀರೋ ರೀತಿ ಅಲ್ಲ. ಎಲ್ಲರೂ ಒಂದೇ ರೀತಿ ಇರಲ್ಲ. ಕೆಲವರ ಬದಲಾವಣೆಗೆ ಕಾರಣ ಇರುತ್ತೆ, ಇನ್ನು ಕೆಲವರು ಬದಲಾಗಲು ಕಾರಣ ಬರುತ್ತೆ. ಅಲ್ಲಿವರೆಗೂ ಕಾಯಬೇಕು. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ.